ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಅವಲಕ್ಕಿ ಚೂಡ ಯಾವ ಥರ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಇದು ವಿಂಟರ್ ಸೀಸನ್ಗಂತೂ ಟೀ ಟೈಮ್ ಸ್ನ್ಯಾಕಿಗೆ ಸೂಟಬಲ್ ಆಗಿರೋವಂಥ ಒಂದು ಸ್ನ್ಯಾಕ್ ರೆಸಿಪಿ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಒಂದು ಅರ್ಧ ಕೆಜಿಯಷ್ಟು ಪೇಪರ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇದಕ್ಕೆ ಪೇಪರ್ ಅವಲಕ್ಕಿ ಅಂತಲೇ ಹೇಳ್ತಾರೆ, ನೈಲಾನ್ ಅವಲಕ್ಕಿ ಅಂತಲೂ ಹೇಳ್ತಾರೆ. ಇದನ್ನು ನಾವು ಬಿಸಿಲಲ್ಲಿ ಒಂದು 2 ತಾಸು ಚೆನ್ನಾಗಿ ಒಣಗಿಸಿಟ್ಕೋಬೇಕಾಗತ್ತೆ. ಒಣಗಿಸೋದ್ರಿಂದ ಇದು ಗರ್ಗರಿಯಾಗಿ ಚೆನ್ನಾಗಿರುತ್ತೆ. ಇವಾಗ ಒಂದು ಬಾಣಲೆಗೆ ಹಾಕ್ಕೊಂಡು ಇದನ್ನು ಹುರ್ಕೋಬೇಕಾಗಿದೆ. ನಾವು ಆಲ್ರೆಡಿ ಇದನ್ನು ಬಿಸಿಲಲ್ಲಿ ಒಣಗಿಸಿರೋದ್ರಿಂದ ಇವಾಗ ಜಾಸ್ತಿ ಹುರಿಯೋವಂಥ ಅವಶ್ಯಕತೆ ಇಲ್ಲ. ಒಂದು 2-3 ನಿಮಿಷದೊಳಗೇ ನಾವು ಲೋ ಫ್ಲೇಮಲ್ಲಿ ಇಟ್ಕೊಂಡು ಈ ಥರ ತಿರುಗಿಸಿದ್ರೆ ಸಾಕು, ಅದು ತುಂಬಾ ಕ್ರಿಸ್ಪ್ ಆಗುತ್ತೆ. ನಾವು ಈ ಥರ 2 ಸ್ಪೂನಿನ ಸಹಾಯದಿಂದ ಇದನ್ನು ನಾವು ಹುರಿಯೋದ್ರಿಂದ ಅವಲಕ್ಕಿನೂ ಪುಡಿಯಾಗಿ ಆಗೋದಿಲ್ಲ, ಚೆನ್ನಾಗೂ ಹುರ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಕೆಳಗಡೆ ಭಾಗ ಎಲ್ಲ ಕಪ್ಪಾಗುತ್ತೆ, ಮೇಲ್ಗಡೆ ಭಾಗ ಕ್ರಿಸ್ಪಾಗಿ ಹುರಿದಿರೋದಿಲ್ಲ. ಸೊ ಹಾಗಾಗಿ ನಾವು ಈ ಥರ 2 ಸ್ಪೂನ್ ತೊಗೊಂಡು ಅದನ್ನು ಹುರಿಯೋದ್ರಿಂದ ಚೆನ್ನಾಗಿ ಹುರ್ಕೋಬೋದು ಅನ್ನೋ ಒಂದು ಒಳ್ಳೆ ಮೆಥಡ್ ಇದು. ನಂತರ ಇದನ್ನು ನಾವು ಒಂದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾ ಇರೋದ್ರಿಂದ ನಾನು 2 ಬ್ಯಾಚಲ್ಲಿ ಹುರಿದು ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಅದೇ ಬಾಣಲೆಗೆ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಒಂದು 3/4 ಬೌಲಷ್ಟು ಕಡಲೆಬೀಜ ಅಥವಾ ಶೇಂಗಾ ಬೀಜನ ಹಾಕ್ಕೊಂಡು ಇದು ಚೆನ್ನಾಗಿ ಕೆಂಪಾಗೋವರೆಗೂ ಹುರಿದು ತೆಗೆದಿಟ್ಕೊಳ್ಳೋಣ. ನಾನಿಲ್ಲಿ ಎಲ್ಲ ಹಾಕುವಂಥ ಎಲ್ಲ ಐಟಮ್ಗಳನ್ನು ನಾನು ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಕೆಲವೊಂದೊಂದು ಬೇಗ ಫ್ರೈ ಆಗುತ್ತೆ, ಕೆಲವೊಂದೊಂದು ಬೇಗ ಫ್ರೈ ಆಗೋದಿಲ್ಲ. ಬೇಗ ಫ್ರೈ ಆಗೋದೇನಾಗುತ್ತೆ ಅಂತ ಹೇಳಿದ್ರೆ ಎಲ್ಲದನ್ನು ಒಟ್ಟಿಗೆ ಹಾಕಿದ್ರೆ ಕಪ್ಪಾಗಿ ಹೋಗ್ಬಿಡುತ್ತೆ. ನಿಧಾನಕ್ಕೆ ಫ್ರೈ ಆಗೋದು ಹಸಿಯಾಗಿ ಹಾಗೇ ಉಳಿದ್ಬಿಡುತ್ತೆ. ಸೊ ಹಾಗಾಗಿ ನಾನು ಎಲ್ಲದನ್ನು ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಕಡಲೆ ಬೀಜನ ಹುರಿದು ತೆಗೆದ ಮೇಲೆ ಒಂದು 3/4 ಬೌಲಷ್ಟು ಹುರ್ಗಡ್ಲಿನ ಹಾಕ್ಕೊಂಡು ಕೆಂಪಾಗೋವರೆಗೂ ಹುರಿದು ಅದನ್ನು ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನಿಲ್ಲಿ ಒಂದು 3/4 ಬೌಲಷ್ಟು ಕೊಬ್ಬರಿನ ತೆಳ್ಳಗೆ ಹೆಚ್ಚಿ ತೊಗೊಂಡಿದ್ದೀನಿ. ಒಣ ಕೊಬ್ಬರಿನ ಸಣ್ಣ ಪೀಸಸ್ ಆಗಿ ತೆಳ್ಳಗೆ ಹೆಚ್ಚಿ ತೊಗೊಂಡಿದ್ದೀನಿ. ಅದನ್ನು ಕೆಂಪಾಗೋವರೆಗೂ ಹುರಿದು ತಗೊಳ್ತಾ ಇದ್ದೀನಿ. ನೆಕ್ಸ್ಟ್ ಇವಾಗ ನಾನು ಡ್ರೈ ಫ್ರೂಟ್ಸನ್ನು ಯೂಸ್ ಮಾಡ್ತಿದ್ದೀನಿ. ಡ್ರೈ ಫ್ರೂಟ್ಸು ಆಪ್ಷನಲ್ಲು, ನೀವು ಬೇಕಿದ್ದರೆ ಯೂಸ್ ಮಾಡ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡಿ. ನಾನಿಲ್ಲಿ ಒಂದು 1/4 ಬೌಲಷ್ಟು ಗೋಡಂಬಿನ ಹಾಕ್ಕೊಂಡಿದ್ದೀನಿ. ಒಂದು 1/4 ಬೌಲಷ್ಟು ದ್ರಾಕ್ಷಿನ, ಎರಡೂ ಗೋಡಂಬಿ ಕೆಂಪಾಗೋವರೆಗೂ ಹುರ್ಕೊಂಡು ದ್ರಾಕ್ಷಿ ಅದು ದಪ್ಪ ಆಗುತ್ತಲ್ವ ಅಲ್ಲಿವರೆಗೂ ಹುರ್ಕೊಂಡು ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ಇದೆಲ್ಲನೂ ಸಪ್ರೇಟ್ ಮಾಡಾದಮೇಲೆ ಅದೇ ಎಣ್ಣೆಗೆ ನಾನು ಒಂದು 1/4 ಟೀ ಸ್ಪೂನಷ್ಟು ಸಾಸಿವೆ, ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕಿ ಅದು ಸಿಡ್ದಾದ್ಮೇಲೆ 1 ಬೌಲಷ್ಟು ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ಕರಿಬೇವಿನ ಸೊಪ್ಪು ನಾವು ಹೆಚ್ಚಿಗೆ ಹಾಕ್ಕೊಂಡ್ರೂ ನಡೆಯುತ್ತೆ, ಅದು ಕ್ರಿಸ್ಪಾಗಿ ಸಿಗ್ತಾ ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ನಮಗೆ. ನೆಕ್ಸ್ಟ್ ಇಲ್ಲಿ 2 ಗಡ್ಡೆ ಬೆಳ್ಳುಳ್ಳಿನ ನಾನು ಜಜ್ಜಿ ಹಾಕ್ಕೊಂಡಿದ್ದೀನಿ. ಅದು ಹಸಿ ವಾಸನೆ ಹೋಗೋವರೆಗೂ ಎಣ್ಣೆಯಲ್ಲಿ ನಾವು ಲೋ ಫ್ಲೇಮಲ್ಲಿ ಫ್ರೈ ಮಾಡ್ಕೋಬೇಕಾಗತ್ತೆ. ನಂತರ ಇದಕ್ಕೆ ನಾನು 2 ಒಣಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ. ಇದೆಲ್ಲದನ್ನು ಕ್ರಿಸ್ಪ್ ಆಗೋವರೆಗೂ ಹುರಿದಾದ್ಮೇಲೆ 1 ಟೀ ಸ್ಪೂನಷ್ಟು ಅಚ್ಚ ಖಾರದ ಪುಡಿ, ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಉಪ್ಪು, 2 ಸ್ಪೂನಷ್ಟು ನಾನಿಲ್ಲಿ ಸಕ್ಕರೆ ಪೌಡರನ್ನು ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಾವು ಡೈರೆಕ್ಟಾಗಿ ಸಕ್ಕರೆನ ಹಾಕೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಸಕ್ಕರೆ ನಾವು ಅದು ಅವಲಕ್ಕಿ ಜೊತೆಗೆ ಮಿಕ್ಸ್ ಮಾಡಿದಾಗ ತಳದಲ್ಲಿ ಹೋಗಿ ಕೂತ್ಬಿಡುತ್ತೆ, ಅವಲಕ್ಕಿ ಒಟ್ಟಿಗೆ ಹೊಂದ್ಕೊಳ್ಳೋದಿಲ್ಲ. ಸೊ ಹಾಗಾಗಿ ನಾನು ಅದನ್ನು ಪೌಡ್ರ್ ಮಾಡಿ ಯೂಸ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇದೆಲ್ಲ ಮಸಾಲೆಗಳನ್ನು ನಾವು ಒಗ್ಗರಣೆಯೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ನಾವು ಕಡಿಮೆ ಕ್ವಾಂಟಿಟಿನಲ್ಲಿ ಮಾಡ್ತಾ ಇದ್ದೀವಿ ಈ ಒಗ್ಗರಣೆ ಅವಲಕ್ಕಿನ ಅಥವಾ ಚೂಡಾನ ಅಂತ ಹೇಳಿದ್ರೆ, ನಾವು ಒಗ್ಗರಣೆ ಹಾಕಿದ ಮೇಲೇ ಎಲ್ಲ ಕಾಳುಗಳನ್ನು ಹಾಕಿ ಫ್ರೈ ಮಾಡಿಕೊಂಡು ಮಸಾಲೆಗಳನ್ನೆಲ್ಲ ಹಾಕಿ ಅವಲಕ್ಕಿನೂ ಹಾಕ್ಕೊಂಡು ಒಟ್ಟಿಗೆ ಬಾಣಲೆಗೆ ಮಿಕ್ಸ್ ಮಾಡ್ಕೋಬೋದು. ನಾವಿಲ್ಲಿ ಜಾಸ್ತಿ ಕ್ವಾಂಟಿಟಿನಲ್ಲಿ ನಾನು ಮಾಡ್ತಾ ಇರೋದ್ರಿಂದ ಎಲ್ಲದನ್ನು ಸಪ್ರೇಟಾಗಿ ಹುರಿದು ತೆಗೆದಿಟ್ಕೊಳ್ತಾ ಇದ್ದೀನಿ. ಇವಾಗ ಈ ಅವಲಕ್ಕಿಗೆ ಹುರಿದಿರುವಂಥ ಅವಲಕ್ಕಿಗೆ ಹುರ್ಕೊಂಡಿರುವಂಥ ಎಲ್ಲ ಕಾಳುಗಳನ್ನು ಮಿಕ್ಸ್ ಮಾಡಿ ಒಗ್ಗರಣೆನೂ ಹಾಕಿ ಇವಾಗ ಒಗ್ಗರಣೆ ಎಲ್ಲ ನೀಟಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ನಾನು ಆವಾಗಲೇ 1 ಸ್ಪೂನ್ ಹಾಕಿದ್ದೆ. ಇವಾಗ ನಾವು ಟೇಸ್ಟನ್ನು ನೋಡಿಕೊಂಡು ಉಪ್ಪು ಕಡಿಮೆ ಬಿದ್ದಿತ್ತು ಅಂತ ಹೇಳಿದರೆ ಇವಾಗ ನಾವು ಸೇರಿಸ್ಕೋಬೋದು. ಇದು ತುಂಬಾ ರುಚಿಯಾಗಿರುತ್ತೆ. ನೀವು ಒಂದು ಸಲ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತೇಳಿ ಕಾಮೆಂಟ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಒಳ್ಳೆ ರೆಸಿಪೀಸ್ಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮತ್ತು ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.